ನಮಸ್ಕಾರ ಸ್ನೇಹಿತರೆ. ರಾಯರ ಬಳಿ ನಮ್ಮ ಕಷ್ಟಗಳನ್ನು, ನಮ್ಮ ನಿವೇದನೆಗಳನ್ನು ಯಾವ ರೀತಿ ರಾಯರಿಗೆ ಅರ್ಪಿಸ್ಬೇಕು, ಯಾವ ರೀತಿ ನಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳ್ಕೊಳ್ಬೇಕು. ಹೌದು, ನಾವು ಎಷ್ಟೆಲ್ಲ ವ್ರತಗಳನ್ನು ಮಾಡ್ತೀವಿ, ಸಂಕಲ್ಪಗಳನ್ನು ಮಾಡ್ತೀವಿ, ಏಕಾದಶಿ ಉಪವಾಸ ಮಾಡ್ತೀವಿ, ರಾಯರಿಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀವಿ. ಆ ಸಮಯದಲ್ಲೆಲ್ಲ ನಾವು ರಾಯರ ಬಳಿ ನಮ್ಮ ಕಷ್ಟವನ್ನು ಹೇಳ್ಕೊಳ್ತೀವಿ. ಅವರ ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ಎಷ್ಟೆಲ್ಲ ಮಾಡ್ತೀವಿ. ಆದರೂ ಕೂಡ ರಾಯರಿಗೆ ನಮ್ಮ ಕಷ್ಟ, ನಾವು ಹೇಳ್ಕೊಂಡಿದ್ದು ರೀತಿ ಸರಿ ಇದೆಯೋ ಇಲ್ವೋ, ನಾವು ಯಾವ ರೀತಿ ನಮ್ಮ ಕಷ್ಟಗಳನ್ನು ರಾಯರ ಪಾದಕ್ಕೆ ಅರ್ಪಿಸ್ಬೇಕು, ನಮ್ಮ ನಿವೇದನೆಗಳನ್ನು ಯಾವ ರೀತಿ ರಾಯರಿಗೆ ಹೇಳಿ ಅವರ ಅನುಗ್ರಹವನ್ನು ಪಡಿಬೇಕು ಅನ್ನೋದು ತುಂಬ ಜನಕ್ಕೆ ಕುತೂಹಲವಾಗಿರುತ್ತೆ. ಇದು ಪ್ರಶ್ನೆಯಾಗೇ ಇರುತ್ತೆ. ಇದು ಅಂತಹವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ರಾಯರ ಮುಂದೆ ನಮ್ಮ ಕಷ್ಟಗಳನ್ನು, ನಮ್ಮ ನಿವೇದನೆಗಳನ್ನು ಅರ್ಪಿಸ್ಬೇಕು ರಾಯರ ಪಾದಗಳಿಗೆ, ಅವರ ಪೂರ್ಣಾನುಗ್ರಹವನ್ನು ಯಾವ ರೀತಿ ಪಡಿಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಶ್ರೀ ಹರಿಯ ಸಂಕಲ್ಪದಂತೆ ಮಂತ್ರಾಲಯದಲ್ಲಿ ತಾವೇ ಪ್ರಹ್ಲಾದರಾಗಿದ್ದಾಗ ಯಜ್ಞ ಮಾಡಿದ ಯಜ್ಞಕುಂಡದ ಮೇಲೆ ಬೃಂದಾವನವನ್ನು ನಿರ್ಮಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಗುರುರಾಯರು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದ ಶ್ರೀ ಗುರುರಾಯರ ಪಾದಾರವಿಂದಗಳಲ್ಲಿ ಅಂತರಂಗದ ನಿವೇದನೆ ಎಂಬ ಪುಷ್ಪವೊಂದನ್ನು ಅರ್ಪಿಸಿ ಅವರ ಪೂರ್ಣಾನುಗ್ರಹಕ್ಕಾಗಿ ಪ್ರಾರ್ಥಿಸೋಣ ಎಲ್ಲರೂ ಕೂಡ. ಮಂತ್ರಾಲಯ ದೊರೆಯೇ, ಪ್ರಭುವೆ, ಅಜ್ಞಾನವೇ ತುಂಬಿ ತುಳುಕುತ್ತಿರುವ ನಾನು ಕ್ಷಣ ಕ್ಷಣಕ್ಕೂ ತಪ್ಪುಗಳನ್ನೇ ಮಾಡುವೆನಯ್ಯ. ನೋಡಿ ಸ್ನೇಹಿತರೆ, ಎಷ್ಟು ನಾವು ರಾಯರ ಬಳಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ನಮ್ಮ ಮನಸ್ಥಿತಿ ಇರ್ಬೋದು, ನಾವು ಮಾಡಿರುವಂತಹ ತಪ್ಪುಗಳಿರ್ಬೋದು, ಎಲ್ಲವನ್ನ ರಾಯರ ಪಾದಗಳಿಗೆ ಅರ್ಪಿಸ್ಬಿಡ್ಬೇಕು. ಆಗ ರಾಯರು ನಮ್ಮನ್ನು ಅವರು ತಾಯಿಯಂತೆ ಸಲಹಿ, ತಾಯಿ ಯಾವ ರೀತಿ ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸ್ತಾರೋ ಅದೇ ರೀತಿ ತಾಯಿಯಾಗಿ ರಾಯರು ನಿಂತು ನಮ್ಮನ್ನು ಕ್ಷಮಿಸಿ ಕೈ ಹಿಡಿದು ನಡೆಸ್ತಾರೆ. ಆದರೂ ತಾಯಿ ಮಗುವಿನ ತಪ್ಪುಗಳನ್ನು ಪರಿಗಣಿಸಿದಂತೆ ನನ್ನ ತಪ್ಪುಗಳನ್ನು ನೋಡದೆ ಸಲಹಯ್ಯ. ಮುಂದೆ ಅಂತಹ ತಪ್ಪುಗಳನ್ನು ಮಾಡದಂತೆ ಜ್ಞಾನವನ್ನು ಕರುಣಿಸಯ್ಯ. ನನಗೆ ಭಕ್ತಿ ಎಂದರೇನು, ಜ್ಞಾನವೆಂದರೇನು, ವೈರಾಗ್ಯವೆಂದರೇನು, ನಂಬಿಕೆ ಎಂದರೇನು ತಿಳಿಯದಯ್ಯ. ಪ್ರೀತಿಯಿಂದ ರಾಘವೇಂದ್ರ ಗುರುರಾಯ ಎಂದು ಕೂಗುವುದೊಂದೇ ತಿಳಿದಿದೆ. ನೀ ಕೊಟ್ಟ, ನೀ ಇಟ್ಟ ಆ ಪ್ರೀತಿಯನ್ನು ಶಾಶ್ವತವಾಗಿ ಜನ್ಮ ಜನ್ಮಕ್ಕೂ ಇರಿಸಯ್ಯ. ನೀ ಕೊಟ್ಟ ಜೀವನ, ನೀ ಕೊಟ್ಟ ಉದ್ಯೋಗ ವ್ಯವಹಾರ, ನೀ ಕೊಟ್ಟ ಹೆಂಡತಿ ಮಕ್ಕಳು ಸರ್ವವೂ ನೀ ಕೊಟ್ಟವರ ಪ್ರಸಾದ ಎನ್ನುವ ಜ್ಞಾನದಿಂದ ಪ್ರತಿ ಕ್ಷಣವೂ ಇರುವ ಭಾಗ್ಯವನ್ನು ನೀಡಯ್ಯ. ಇಹ ಪರ ಎರಡಕ್ಕೂ ನೀನೇ ಗತಿಯಾಗಿ ಕೈ ಹಿಡಿದು ನಡೆಸಬೇಕಯ್ಯ. ಯಾವುದನ್ನು ನಾನು ಮಾಡುವುದರಿಂದ ನಿನಗೆ ಸಂತೋಷವೋ ಅಂತಹ ಕಾರ್ಯಗಳನ್ನೇ ದಯವಿಟ್ಟು ನನ್ನಿಂದ ಮಾಡಿಸಬೇಕಯ್ಯ. ನನ್ನ ಮನಸ್ಸು ಯಾವುದರಲ್ಲಿ ತೊಡಗುವುದರಿಂದ ನಿನಗೆ ಸಂತೋಷವೋ ಆ ವಿಚಾರಗಳನ್ನು ಮಾತ್ರ ನನ್ನ ಮನಸ್ಸಿಗೆ ಕರುಣಿಸಬೇಕಯ್ಯ. ನನ್ನ ಬಾಯಿಂದ ಯಾವ ಮಾತುಗಳು ಬಂದರೆ ನಿನಗೆ ಆನಂದವೋ ಆ ಮಾತುಗಳು ಮಾತ್ರ ಬರುವಂತೆ ಮಾಡಯ್ಯ. ನಿನಗೆ ಆನಂದವಾಗುವ ರೀತಿಯಲ್ಲಿ ನನ್ನ ಕೈ ಹಿಡಿದು ನಡೆಸಿ ಪೊರೆಯಬೇಕಯ್ಯ. ಏ ಕರುಣೆಯ ಕಡಲೆ, ನಿನ್ನನ್ನೇ ನಂಬಿರುವೆನಯ್ಯ. ದಯಮಾಡಿ ಈ ನಿನ್ನ ಮಗುವಿನ ಪ್ರಾರ್ಥನೆಯನ್ನು ಮನ್ನಿಸಿ ಸಲಹು 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 ಗುರುರಾಯ ರಾಘವೇಂದ್ರ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ಒಂದು ಕಷ್ಟವೆಂಬ ನಿವೇದನೆಯನ್ನು ರಾಯರ ಮಡಿಲಿಗೆ ಯಾವ ರೀತಿ ಹಾಕಬೇಕು. ನೀನು ಪ್ರಾರ್ಥಿಸು ಬಿಡು, ನೀನು ರಾಯರ ಮಂತ್ರಗಳನ್ನು ಹೇಳು ಬಿಡು, ನೀನು ಯಾವುದೇ ರೀತಿಯ ಪೂಜೆ ವ್ರತಗಳನ್ನು ಮಾಡು ಬಿಡು, ರಾಯರು ಅದನ್ನು ಕೇಳೋದಿಲ್ಲ. ನಿನ್ನ ಸ್ವಚ್ಛವಾದಂತಹ ಭಕ್ತಿ, ನಿನ್ನ ಸ್ವಚ್ಛವಾದಂತಹ ಮನಸ್ಸಿನಿಂದ ಕೈ ಮುಗಿದು ಒಮ್ಮೆ ಅವರ ಮುಂದೆ ನಿಂತು ನಿನ್ನ ಕಷ್ಟವೆಂಬ ನಿವೇದನೆಯನ್ನು ಅವರ ಪಾದಗಳಿಗೆ ಹಾಕಿ ನೋಡಿ. ಅವರ ಪರಮಾನುಗ್ರಹ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಂದರೆ ಅದು ನಿಜಕ್ಕೂ ಕೂಡ ಅನುಭವಿಸಿರುವಂತಹವರಿಗೆ ಮಾತ್ರನೇ ಗೊತ್ತು. ಆದ್ದರಿಂದನೇ ಸ್ನೇಹಿತರೆ ಹೇಳೋದು, ನೀವು ಯಾವ ಮಂತ್ರ ಹೇಳಬೇಡಿ, ಯಾವ ಪೂಜೆ ಮಾಡಬೇಡಿ, ಭಕ್ತಿ ಎಂಬ ಒಂದೇ ಒಂದು ಮಂತ್ರದಿಂದ ಅವರ ಬಳಿ ಕೈ ಮುಗಿದು ನಿಮ್ಮ ಕಷ್ಟವನ್ನು ಹೇಳಿ ನೋಡಿ. ಒಮ್ಮೆ ಮಾತ್ರಕ್ಕೆ ಅವರ ಅನುಗ್ರಹ ದೊರಕುವುದು. ಇದು ನಿಜಕ್ಕೂ ಕೂಡ ಸತ್ಯ. ರಾಯರು ಅಂದರೆ ತಾಯಿಗಿನ್ನ ಹೆಚ್ಚು, ತಾಯಿಗಿನ್ನ ಹೆಚ್ಚಾಗಿ ನೋಡುವಂಥವರು ನಮ್ಮ ರಾಯರು. ಅವರು ತಂದೆ ತಾಯಿ ಗುರುವಾಗಿ ಎಲ್ಲರ ಒಂದು ಶಕ್ತಿಯಾಗಿ ಅವರೇ ನಮ್ಮನ್ನು ನಡೆಸ್ತಾರೆ. ಆದರೆ ಅವರು ಕೇಳೋದು ಒಂದೇ, ಭಕ್ತಿ. ಶುದ್ಧವಾದಂತಹ ಭಕ್ತಿ ಎಲ್ಲಿರುತ್ತೋ ಅಲ್ಲಿ ರಾಯರು ನಿಜಕ್ಕೂ ಕೂಡ ಇರ್ತಾರೆ. ನೀವು ಹೇಳಿದ್ನಲ್ವಾ, ಯಾವ ಮಂತ್ರ ಬೇಡ, ಯಾವ ವ್ರತ ಬೇಡ,
ಅವರ ಬಳಿ ನಿಮ್ಮ ಮನಸ್ಸಿನ ನಿವೇದನೆಯನ್ನು ಹೇಳ್ಕೊಳ್ಳಿ, ಮನಸ್ಸಿಟ್ಟು ಹೇಳಿ. ರಾಯರೇ ಎಲ್ಲ ಕಷ್ಟವನ್ನು ಕಳೆದು ಅವರ ಅನುಗ್ರಹವನ್ನು ನಿಮಗೆ ನೀಡುತ್ತಾರೆ. ಶುಭ ದಿನ ಸ್ನೇಹಿತರೆ.